ಆಗುತ್ತಾ ಆಗಲ್ವಾ? ಆದ್ರೆ ಯಾವಾಗ ಆಗುತ್ತೆ? ಯಾರಿಗೆಲ್ಲ ಸ್ಥಾನ ಸಿಗುತ್ತೆ? ಯಾವ ಆಧಾರದ ಮೇಲೆ ಆಯ್ಕೆ ನಡೆಯುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಶಿವಕುಮಾರ್ ಸಂಪುಟ ಫೈನಲ್ ಆಗಿದೆ. ಸೋಮವಾರವೇ ಪ್ರಮಾಣ ವಚನವೂ ನಡೆಯಲಿದೆಯಂತೆ. ಹಾಗಾದ್ರೆ ಈ ಬಾರಿ ಸಂಪುಟಕ್ಕೆ ಸೇರ್ತಾ ಇರೋದು ಯಾರೆಲ್ಲ? ಯಾವ ಮಾನದಂಡದ ಮೇಲೆ ಆಯ್ಕೆ? ಇಲ್ಲಿದೆ ಡೀಟೇಲ್ಸ್. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಆಗಲೇಬೇಕಲ್ಲ, ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ, ಅಷ್ಟಾಗಿ ಪಟ್ಟಿ ಬರ್ಬೋದ್ರಿ. ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಭವಿಷ್ಯವೆಲ್ಲ ನೋಡಿ ಅವರ ಸಮಯವನ್ನ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗುತ್ತೆ. ಜೂನ್ 3 ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಂಡ ದಿನ. ಅಂದೇ ಅವರೊಟ್ಟಿಗೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಳಿದ 20 ಸ್ಥಾನಗಳಿಗೂ ಶೀಘ್ರವೇ ಆಯ್ಕೆ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಡಿಕೆ ಸಿಎಂ ಆಗಿ ಬರೋಬ್ಬರಿ 2 ತಿಂಗಳು ಆಗ್ತಾ ಇದ್ರು ಸಚಿವರ ಆಯ್ಕೆ, ಸಂಪುಟ ವಿಸ್ತರಣೆ ಕಗ್ಗಂಟಾಗಿಯೇ ಉಳಿದಿತ್ತು. ಆದರೆ ಈಗ ಆ ಕಗ್ಗಂಟು ಬಗೆಹರಿದಿದೆ. ಡಿಕೆ ಕ್ಯಾಬಿನೆಟ್ಗೆ ಸಚಿವರ ಎಂಟ್ರಿ ಆಗ್ತಾ ಇದೆ. ಶಿವ ಸಂಪುಟದ ಲಿಸ್ಟ್ ರೆಡಿ. ಯಾರಿಗೆಲ್ಲ ಸಿಕ್ತಿದೆ ಚಾನ್ಸ್? ಖಾಲಿ 20 ಸ್ಥಾನದಲ್ಲಿ 18 ಫೈನಲ್. ಹೊಸಬರು ಎಷ್ಟು, ಹಳಬರೆಷ್ಟು? 60:40 ಸೂತ್ರ. ಹೊಸಬರಿಗೆ ಆದ್ಯತೆ. ಸೋಮವಾರವೇ ಪ್ರಮಾಣ ವಚನ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿಕೆಶಿ ನೇತೃತ್ವದ ಸರ್ಕಾರ ರಚನೆಯಾಗಿ 2 ತಿಂಗಳೇ ಆಗಿದೆ. ಆದರೆ ಇದುವರೆಗೆ ಸಂಪುಟ ವಿಸ್ತರಣೆ ಆಗಿಲ್ಲ, ಸಚಿವರ ಪ್ರಮಾಣ ವಚನ ಆಗಿಲ್ಲ. ಸರ್ಕಾರಕ್ಕೆ ಇನ್ನೂ 2 ವರ್ಷವೂ ಅಧಿಕಾರಾವಧಿ ಉಳಿದಿಲ್ಲ. ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ. ಇಷ್ಟೆಲ್ಲ ಇದ್ರೂ ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ಮನಸ್ಸು ಮಾಡಿರಲಿಲ್ಲ. ನೀಟ್ ಹೋರಾಟ, ಸಂಸತ್ ಪ್ರತಿಭಟನೆ, ಅದು ಇದು ಅಂತ ರಾಜ್ಯದ ನಾಯಕರಿಗೆ ಟೈಮ್ ಕೊಡೋಕೆ ಆಗಿರಲಿಲ್ಲ. ಆದರೆ ಈಗ ಕೊನೆಗೂ ಲಿಸ್ಟ್ ಫೈನಲ್ ಮಾಡಿದ್ದಾರೆ. ಶಿವಕುಮಾರ್ ಸಂಪುಟದ ವಿಸ್ತರಣೆಗೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ 2ನೇ ಲಿಸ್ಟ್ ಓಕೆ ಆಗಬೇಕಿತ್ತು. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಇನ್ನೂ 20 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ತಗೋಬೇಕಿತ್ತು. ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳಾದ್ರೂ ಸರ್ಕಾರಕ್ಕೆ ಸಚಿವರು ಆಯ್ಕೆ ಆಗಿಲ್ಲ. ಸಚಿವಾಕಾಂಕ್ಷಿಗಳು ಸಹ ದೆಹಲಿಗೆ ಹೋಗಿ ಬಂದು ಸುಸ್ತಾಗಿದ್ರು. ಹೊಸಬರು ಹಳಬರು ಎಲ್ಲರೂ ತಮಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ರು. ವಿರೋಧ ಪಕ್ಷಗಳು ಸರ್ಕಾರವನ್ನ ಟೀಕೆ ಮಾಡಿದ್ವು. ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಟೈಮ್ ಕೊಡ್ತಾ ಇಲ್ಲ, ರಾಜ್ಯದ ನಾಯಕರಿಗೆ ಬೆಲೆ ಇಲ್ಲ ಅಂತ ಅವಮಾನಿಸಿದ್ರು. ಯಾರು ಏನು ಹೇಳಿದ್ರು, ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದ ಕಾಂಗ್ರೆಸ್ ಈಗ ಸಚಿವರ ಲಿಸ್ಟ್ ಫೈನಲ್ ಮಾಡಿದೆ. ಸದ್ಯ ಸರ್ಕಾರದಲ್ಲಿ ಖಾಲಿ ಇರೋದು 20 ಸ್ಥಾನಗಳು ಮಾತ್ರ. ಆದರೆ ಆ 20 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರು. ಹಿರಿಯರು ಕಿರಿಯರು ಎಲ್ಲರೂ ನಮಗೂ ಬೇಕು ಅಂತ ಕೇಳಲು ಶುರು ಮಾಡಿದ್ರು. ಇದರಿಂದ ಸಚಿವರ ಆಯ್ಕೆಯೇ ದೊಡ್ಡ ಕಗ್ಗಂಟಾಗಿತ್ತು. ರಾಜ್ಯದ ನಾಯಕರು 2 ಬಾರಿ ಲಿಸ್ಟ್ ತೆಗೆದುಕೊಂಡು ಹೋದ್ರೂ ಹೈಕಮಾಂಡ್ನಿಂದ ಅನುಮತಿ ಸಿಗಲಿಲ್ಲ. ಇದು ಬೇಡ, ಬೇರೆ ಲಿಸ್ಟ್ ತನ್ನಿ ಅಂತ ವಾಪಸ್ ಕಳಿಸಿದ್ರು. ನಿಮ್ಮ ಲಿಸ್ಟ್ನಲ್ಲಿ ಯುವಕರಿಗೆ ಆದ್ಯತೆ ಕೊಡಿ ಅಂತ ಹೇಳಿ ಲಿಸ್ಟ್ ರಿಜೆಕ್ಟ್ ಮಾಡಿದ್ರು. ಆದ್ರೆ ಈಗ ರಾಜ್ಯದ ನಾಯಕರೇ ಅಳೆದು ತೂಗಿ ಲಿಸ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ದು ಆ ಲಿಸ್ಟ್ಗೆ ಒಪ್ಪಿಗೆಯ ಮುದ್ರೆ ಬಿದ್ದಿದೆ. ಭಾನುವಾರವೇ ರಾಜ್ಯಕ್ಕೆ ಸಚಿವರ ಪಟ್ಟಿ ರವಾನೆಯಾಗಲಿದ್ದು ಸೋಮವಾರವೇ ಪ್ರಮಾಣ ವಚನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಸೋಮವಾರ ಇದೆ ಸರ್. 99%. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಎಸ್, ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಲಿಸ್ಟ್ ಓಕೆ ಆಗಿದ್ದು ಭಾನುವಾರವೇ ಕೆಸಿ ವೇಣುಗೋಪಾಲ್ ಲಿಸ್ಟ್ ತೆಗೆದುಕೊಂಡು ರಾಜ್ಯಕ್ಕೆ ಬರಲಿದ್ದಾರೆ. ಸೋಮವಾರ ಸಂಜೆಯೇ 18 ಶಾಸಕರು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಈಗ ಒಟ್ಟು 20 ಸ್ಥಾನಗಳು ಖಾಲಿ ಇದ್ದು ಅದರಲ್ಲಿ ಈಗ 18 ಹೆಸರುಗಳನ್ನ ಹೈಕಮಾಂಡ್ ಫೈನಲ್ ಮಾಡಿದ್ಯಂತೆ.
ಅಳೆದು ತೂಗಿ 18 ಸ್ಥಾನಗಳಿಗೆ ಸಚಿವರ ಆಯ್ಕೆ ಮಾಡಿರೋ ವರಿಷ್ಠರು ಇನ್ನೂ 2 ಸ್ಥಾನಗಳನ್ನ ಖಾಲಿ ಉಳಿಸಿಕೊಂಡಿದ್ದಾರಂತೆ. ಮುಂದೆ ಪರಿಸ್ಥಿತಿಗಳನ್ನ ನೋಡಿಕೊಂಡು ಆ ಸ್ಥಾನ ಭರ್ತಿ ಮಾಡುವುದು ಅನ್ನೋ ಲೆಕ್ಕಾಚಾರ ಇದೆಯಂತೆ. ಸೋಮವಾರ ಆಗಲೇಬೇಕಲ್ಲ, ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ. ಅಷ್ಟಾಗಿ ಪಟ್ಟಿ ಬರ್ಬೋದ್ರಿ, ಮುಂದೆ ಬರ್ತದೆ, ಮಾಡ್ತಾರೆ. ಯಾರ್ಯಾರು ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ, ಹಾಗೆ ಆಗಿತ್ತು. ಅದು ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರೆ ಹಿಂಗಾಗುತ್ತೆ, ಇವ್ರು ಮಾಡಿದ್ರೆ ಹೀಗಾಗುತ್ತೆ ಅಂತ. ನಾವು ಇಟ್ಟರಾದ್ರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ವಿ ಅಷ್ಟೇ. ನಾವು ಈ ಬಾರಿ ಸಚಿವರನ್ನ ಆಯ್ಕೆ ಮಾಡಲು ಹಲವು ಸೂತ್ರಗಳನ್ನ ಮಾಡಿ ಸಾಕಷ್ಟು ಲೆಕ್ಕಾಚಾರ ಮಾಡಿ ಆಯ್ಕೆ ಮಾಡಲಾಗಿದೆಯಂತೆ. ಹಲವು ಮಾನದಂಡಗಳನ್ನ ಅನುಸರಿಸಿ ಯಾರಿಗೂ ಯಾವ ಪ್ರಾಂತ್ಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಸಚಿವರ ಆಯ್ಕೆ ಮಾಡಲಾಗಿದೆಯಂತೆ. ಹಿರಿಯರು ಕಿರಿಯರು ಜಾತಿ ಲೆಕ್ಕ ಪ್ರದೇಶವಾರು ಪರಿಗಣನೆ ಅಂತ ಹಲವು ಲೆಕ್ಕಾಚಾರಗಳನ್ನಿಟ್ಕೊಂಡು ಸಂಪುಟ ವಿಸ್ತರಣೆ ಮಾಡಲಾಗಿದೆಯಂತೆ. ಈಗ ಕ್ಯಾಬಿನೆಟ್ ಮಂತ್ರಿಮಂಡಲ ವಿಸ್ತರಣೆ ವಿಚಾರದಲ್ಲಿ ಈಗಾಗಲೇ ನಮ್ಮ ವರಿಷ್ಠ ನಾಯಕತ್ವ ಎಲ್ಲರಲ್ಲೂ ಸಹ ಮಾತಾಡಿದ್ದಾರೆ. ಎಲ್ಲ ರೀತಿಯ ಚರ್ಚೆಯನ್ನ ಮಾಡಿ ನಾವು ಅದು ಪರೀಕ್ಷೆಯನ್ನು ಮುಗಿಸಿದ್ದೀವಿ. ಫಲಿತಾಂಶವನ್ನ ಕಾಯ್ತಾ ಇದ್ದೀವಿ ಅಷ್ಟೇ. ಫಲಿತಾಂಶ ಅದು ಆದಷ್ಟು ಬೇಗ ಪ್ರಕಟಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೋಮವಾರ ಅದು ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಭವಿಷ್ಯವೆಲ್ಲ ನೋಡಿ ಅವರ ಸಮಯವನ್ನ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗುತ್ತೆ. ಸದ್ಯ ಸಂಪುಟ ವಿಸ್ತರಣೆ ಯಾವ ಮಾನದಂಡದಲ್ಲಿ ಆಗ್ತಾ ಇದೆ ಅಂತ ನೋಡೋದಾದ್ರೆ ಈ ಲಿಸ್ಟ್ನಲ್ಲಿ ಸಕ್ರಿಯ ಜನಪ್ರಿಯ ಯುವ ಮುಖಗಳಿಗೆ ಆದ್ಯತೆ ಕೊಡಲಾಗ್ತಾ ಇದೆ. ಹೊಸಬರು ಮತ್ತು ಹಿರಿಯರ ಸಮತೋಲನ ಇರುವಂತೆ ನೋಡಿಕೊಳ್ಳಲಾಗಿದ್ದು 60% ಹೊಸಬರು 40% ಹಿರಿಯ ಶಾಸಕರಿಗೆ ಆದ್ಯತೆ ಕೊಡಲಾಗಿದೆಯಂತೆ. ಪ್ರಾದೇಶಿಕ ಸಮತೋಲನ ಸೂತ್ರವನ್ನೂ ಪಾಲನೆ ಮಾಡಲಾಗಿದ್ದು 2 ಮಹಿಳಾ ಶಾಸಕರಿಗೆ ಅವಕಾಶ ಕೊಡಲಾಗಿದೆ. ಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಬಣಗಳನ್ನೂ ಬ್ಯಾಲೆನ್ಸ್ ಮಾಡಲಾಗಿದೆ. ಶಾಸಕರ ಕಾರ್ಯವೈಖರಿ, ಜನಪ್ರಿಯತೆ, ಕ್ಲೀನ್ ಇಮೇಜ್ಗೆ ಆದ್ಯತೆ ಕೊಡಲಾಗಿದೆ. ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲ್ಲಿಸೋ ಸಾಮರ್ಥ್ಯ ಇರೋರಿಗೆ ಮಣೆ ಹಾಕಲಾಗಿದೆಯಂತೆ. ವಿಧಾನ ಪರಿಷತ್ ಸದಸ್ಯರಿಗೂ ಒಂದು ಕೋಟಾ ಮೀಸಲಿಡಲಾಗಿದೆಯಂತೆ. ಮೊದಲ ಲಿಸ್ಟ್ನಲ್ಲಿ ಎಲ್ಲರೂ ಹಿರಿಯರಿಗೆ ಸ್ಥಾನ ಕೊಡಲಾಗಿತ್ತು. ಅದಕ್ಕೆ 2ನೇ ಲಿಸ್ಟ್ನಲ್ಲಿ ಹಿರಿಯರ ಜೊತೆಗೆ ಹೆಚ್ಚು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಅದಕ್ಕೆ ಈಗ ಹಿರಿಯರ ಜೊತೆಗೆ ಹೊಸಬರು ಸಚಿವ ಸ್ಥಾನಕ್ಕಾಗಿ ಪ್ರಯತ್ನಿಸಿದ್ರು. ಮೊದಲ ಬಾರಿ ಗೆದ್ದವರು ಸಹ ಆಶಾಭಾವನೆಯಲ್ಲಿದ್ರು. ಈಗ ರಾಜ್ಯದ ನಾಯಕರು ತೆಗೆದುಕೊಂಡು ಹೋಗಿದ್ದ ಲಿಸ್ಟ್ ಪರಿಶೀಲನೆ ಮಾಡಿ 60% ಹೊಸಬರು ಮತ್ತು 40% ಹಿರಿಯ ನಾಯಕರಿಗೆ ಮಣೆ ಹಾಕಲಾಗಿದೆಯಂತೆ. ಜಾತಿವಾರು ಪ್ರಾದೇಶಿಕತೆಯ ಆಧಾರದ ಮೇಲೆ ಸ್ಥಾನ ಕೊಡಲಾಗಿದೆಯಂತೆ. ಶಿವಕುಮಾರ್ ಸಂಪುಟದಲ್ಲಿ ಈಗ ಯಾರಿಗೆಲ್ಲ ಚಾನ್ಸ್ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಕಲಘಟಗಿಯ ಶಾಸಕ ಸಂತೋಷ್ ಲಾಡ್, ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ, ಬ್ಯಾಡಗಿ ಮೂಲದ ಬಸವರಾಜ ಶಿವಣ್ಣನವರ್, ಸೊರಬ ಕ್ಷೇತ್ರದ ಮಧು ಬಂಗಾರಪ್ಪ ಅಥವಾ ಹೊಸಪೇಟೆಯ ಗವಿಯಪ್ಪರಿಗೆ ಚಾನ್ಸ್ ಸಿಗಬಹುದು. ಮುಸ್ಲಿಂ ಕೋಟಾದಲ್ಲಿ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅಥವಾ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಈ ಬಾರಿ ಯುವ ಮುಖಗಳಿಗೆ ಆದ್ಯತೆ ಕೊಡಿ ಅಂತ ಹೈಕಮಾಂಡ್ ಹೇಳಿದ್ದರಿಂದ ಸಿಎಂ ಮಾಜಿ ಸಿಎಂ ಯುವಕರ ಲಿಸ್ಟನ್ನೇ ತೆಗೆದುಕೊಂಡು ಹೋಗಿದ್ರು. ಅದರಂತೆ ಈಗ ಹೆಚ್ಚು ಯುವಕರನ್ನೇ ಆಯ್ಕೆ ಮಾಡಲಾಗಿದೆಯಂತೆ. ಸಂತೋಷ್ ಲಾಡ್ ಕಲಘಟಕಿ ಶಾಸಕ. ಅವರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲೂ ಸಚಿವರಾಗಿದ್ರು. ಸಾಕಷ್ಟು ಜ್ಞಾನ ಇದೆ, ಉತ್ತಮವಾಗಿ ಮಾತಾಡ್ತಾರೆ, ಸಚಿವರಾಗಿ ಒಳ್ಳೆ ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ. ಹಾಗಾಗಿ ಸಂತೋಷ್ ಲಾಡ್ಗೆ ಮಣೆ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಮಹಿಳಾ ಕೋಟಾ ಹಾಗೆ ಕುರುಬ ಸಮುದಾಯದ ಕೋಟಾದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಅವರಿಗೂ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸಿದ್ದು ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿದ್ದ ಮಧು ಬಂಗಾರಪ್ಪಗೂ ಮತ್ತೊಂದು ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಅವರು ಬೇಡ ಅಂತ ಆದ್ರೆ ಅವರ ಬದಲಿಗೆ ಈಡಿಗ ಸಮುದಾಯದ ಹೊಸಪೇಟೆ ಕ್ಷೇತ್ರದ ಗವಿಯಪ್ಪಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಇನ್ನು ಈ ಬಾರಿ ಸಂಪುಟದಲ್ಲಿ ಅಲ್ಪಸಂಖ್ಯಾತರಿಗೂ ಚಾನ್ಸ್ ಸಿಗೋದು ಪಕ್ಕಾ ಅಂತ ಗೊತ್ತಾಗಿದೆ.
ಅದರಲ್ಲಿ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ರೇಸ್ನಲ್ಲಿ ಮೊದಲಿಗೆ ಇದ್ದಾರೆ. ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್ ಇಬ್ಬರೂ ರೇಸ್ನಲ್ಲಿದ್ದು ಈ ಬಾರಿ ಹೊಸಬರಿಗೆ ಆದ್ಯತೆ ಕೊಡೋ ದೃಷ್ಟಿಯಿಂದ ರಿಜ್ವಾನ್ ಅರ್ಷದ್ಗೆ ಮಣೆ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಜಮೀರ್ ವಿರುದ್ಧ ಪಕ್ಷ ವಿರೋಧಿ ಆರೋಪಗಳು ಕೇಳಿಬಂದಿರೋದ್ರಿಂದ ಅವರಿಗೆ ರೇಸ್ನಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಅಲ್ಪಸಂಖ್ಯಾತರ ಓಲೈಕೆಯೇ ಮುಖ್ಯ ಅಂತ ಆದ್ರೆ ಜಮೀರ್ಗೂ ಅವಕಾಶ ಕೊಡುವ ಸಾಧ್ಯತೆ ಇದೆ. ಈ ಬಾರಿ ಕಂಪ್ಲಿ ಶಾಸಕ ಗಣೇಶ್ಗೂ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಮಿಸ್ ಆದ್ರೆ ಮಹಿಳಾ ಕೋಟಾದಲ್ಲಿ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂಗೂ ಮಣೆ ಹಾಕಬಹುದು. ಒಕ್ಕಲಿಗ ಕೋಟಾದಲ್ಲಿ ಮಾಗಡಿ ಬಾಲಕೃಷ್ಣ, ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡಗೆ ಮಣೆ ಹಾಕಬಹುದು. ಎಸ್ಸಿ ಕೋಟಾದಲ್ಲಿ ಆನೇಕಲ್ ಶಿವಣ್ಣ, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ಹಾಗೆ ಲಿಂಗಾಯತ ಕೋಟಾದಲ್ಲಿ ದಾವಣಗೆರೆ ಉತ್ತರ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ ಇದ್ದಾರೆ. ಹಾಗೆ ಎಸ್ಸಿಯಲ್ಲಿ ಕೆಎಸ್ ಬಸವಂತಪ್ಪ, ರುದ್ರಪ್ಪ ಲಮಾಣಿಯು ಸಂಪುಟಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಚಾಮರಾಜನಗರ ಶಾಸಕ ಪುಟ್ರಂಗ್ ಶೆಟ್ಟಿ, ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ ಸಹ ರೇಸ್ನಲ್ಲಿದ್ದಾರೆ. ಜಾತಿವಾರು ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಮೂರು ಶಾಸಕರ ಹೆಸರನ್ನ ತೆಗೆದುಕೊಂಡು ಹೋಗಿದ್ದು ಅದರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎಸ್ಟಿ ಕೋಟಾ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಕಂಪ್ಲಿ ಗಣೇಶ್, ಅನ್ನಪೂರ್ಣ ತುಕಾರಾಂ ಹೆಸರನ್ನ ತೆಗೆದುಕೊಂಡು ಹೋಗಿದ್ದು ಈ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಒಕ್ಕಲಿಗ ಕೋಟಾದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ, ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ, ಹಾಗೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಇದ್ದು ಮೂವರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಕನ್ಫರ್ಮ್ ಆಗಿದೆಯಂತೆ. ಎಸ್ಸಿ ಬಲಗೈ ಸಮುದಾಯದಲ್ಲಿ ಆನೇಕಲ್ ಶಾಸಕ ಶಿವಣ್ಣ ಮತ್ತು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಇದ್ದು ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಆಗಿದೆ. ಅದೇ ರೀತಿ ಲಿಂಗಾಯತ ಕೋಟಾದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಮತ್ತೊಮ್ಮೆ ಆಯ್ಕೆಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಎಸ್ಸಿ ಎಡಗೈ ಸಮುದಾಯದಲ್ಲಿ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಹಾಗೆ ರುದ್ರಪ್ಪ ಲಮಾಣಿ ಇದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗಲಿದೆ. ಚಾಮರಾಜನಗರ ಶಾಸಕ ಪುಟ್ರಂಗ್ ಶೆಟ್ಟಿಗೆ ಈಗಾಗಲೇ ಮಾತು ಕೊಡಲಾಗಿದ್ದು ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಬೋವಿ ಕೋಟಾದಲ್ಲಿ ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ ಇದ್ದು ಅವರೂ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಹುಬ್ಬಳ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ, ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಚಳ್ಳಕೆರೆ ಶಾಸಕ ರಘುಮೂರ್ತಿ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ಜೇವರ್ಗಿ ಶಾಸಕ ಅಜಯ್ ಸಿಂಗ್ಗೂ ಈ ಬಾರಿ ಅವಕಾಶ ಇದೆ ಅಂತ ಗೊತ್ತಾಗಿದೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಮಾನ್ಯತೆ ಕೊಡಬೇಕು, ಹಾಗೆ ಅಹಿಂದಾಗೂ ಆದ್ಯತೆ ಕೊಡಬೇಕು. ಇದರ ಜೊತೆಗೆ ಹೊಸಬರು ಮತ್ತು ಯುವ ಮುಖಗಳೂ ಆಗಿರಬೇಕು. ಅದೇ ಕಾರಣಕ್ಕೆ ಈಗ ಹೈಕಮಾಂಡ್ ಹೊಸ ಲಿಸ್ಟನ್ನೇ ಆಯ್ಕೆ ಮಾಡಿದೆಯಂತೆ. ಅಳೆದು ತೂಗಿ 18 ಮಂದಿಯ ಹೆಸರನ್ನ ಫೈನಲ್ ಮಾಡಿದೆಯಂತೆ. ಈ ಲಿಸ್ಟ್ನಲ್ಲಿ ಸಾಕಷ್ಟು ಅಚ್ಚರಿಯ ಹೆಸರುಗಳೂ ಇರಲಿವೆ ಅಂತ ಹೇಳಲಾಗ್ತಾ ಇದ್ದು ಲಿಸ್ಟ್ನಲ್ಲಿ ನಮ್ಮ ಹೆಸರೂ ಇರಬಹುದು ಅಂತ ಹೊಸಬರು ಆಸೆಗಣ್ಣಿನಿಂದ ಎದುರು ನೋಡ್ತಾ ಇದ್ದಾರೆ. ಸದ್ಯ ಫೈನಲ್ ಆಗಿರೋ ಲಿಸ್ಟ್ ಹೈಕಮಾಂಡ್ ಬಳಿ ಇದೆ. ಆದ್ರೆ ಲಿಸ್ಟ್ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಅನ್ನೋ ಮಾಹಿತಿ ರಾಜ್ಯದ ನಾಯಕರಿಗೆ ಗೊತ್ತಾಗಿದ್ದು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಲು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ. ಡಿಕೆ ಶಿವಕುಮಾರ್ ಒಳ್ಳೆ ಟೈಮ್ ನೋಡಿ ಫಿಕ್ಸ್ ಮಾಡಿದ ನಂತರ ಪ್ರಮಾಣ ವಚನ ನಡೆಯಲಿದೆ.